ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳು ಸಿನಿಮಾಗಳು ಬಂದಿದೆ. ಈ ಅನೇಕ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ತುಂಬ ಜನ ಕಲಾವಿದರು ನಟಿಸಿದ್ದಾರೆ. ಆದರೆ ಕೆಲವು ಕಲಾವಿದರನ್ನು ನಾವು ಮರೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದು ಅವರ ಅಭಿನಯದಿಂದನೋ ಅಥವಾ ಅವರ ಪಾತ್ರದಿಂದಲೋ. ಅದೇ ರೀತಿಯಾಗಿ 90ರ ದಶಕದಲ್ಲಿ ಒಂದಷ್ಟು ಸಿನಿಮಾಗಳಲ್ಲಿ ಬಾಲ ನಟಿಯಾಗಿ ಮಿಂಚಿದಂಥ ಕಲಾವಿದರ ಪೈಕಿ ತುಂಬ ಜನ ಇದ್ದಾರೆ. ಆಗ ನಾವು ಯಾವುದೇ ಸಿನಿಮಾಗಳನ್ನು ನೋಡಿದ್ರೂ ಇವರು ಬಾಲನಟಿಯಾಗಿ ಫಿಕ್ಸ್ ಆಗಿರ್ತಿದ್ರು. ಅವರೇ ಸಿಂಧು ರಾವ್. ಹೌದು, ತುಂಬ ಜನ ಸಿನಿಮಾ ನೋಡುವವರಿಗೆ ಹಿಂದಿನ ಕಾಲದಿಂದಲೂ ಕೂಡ ಸಿನಿಮಾ ಮತ್ತು ಸೀರಿಯಲನ್ನು ನೋಡುವವರಿಗೆ ಸಿಂಧು ರಾವ್ ಅಂದರೆ ಯಾರು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ಇತ್ತೀಚಿನ ಜನ್ರೇಷನನ್ನು ನಾವು ಕೇಳಿದಾಗ ಸಿಂಧು ರಾವ್ ಯಾರು ಅಂದರೆ ಸ್ವಲ್ಪ ಯೋಚನೆ ಮಾಡಿ ಅವರ ಗೊತ್ತಿದೆ ಅಂತ ಕೂಡ ಹೇಳ್ತಾರೆ. ಅಂಥ ಸಿಂಧು ರಾವ್ ಕೆಲವು ವರ್ಷಗಳ ಕಾಲ ತುಂಬ ದೊಡ್ಡ ಬ್ರೇಕ್ ತೆಗೆದುಕೊಂಡಿದ್ರು. ಯಾಕೆ ಏನು ಇದ್ಯಾವುದನ್ನು ಕೂಡ ಹೇಳ್ಕೊಂಡಿರಲಿಲ್ಲ. ಸಿಂಧು ರಾವ್ ಟಾಪ್ ಹೀರೋಯಿನ್ ಅಲ್ಲದೆ ಇದ್ರೂ ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ಸ್ಟಾರ್ ನಟರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದರು. ಆಮೇಲೆ ಒಂದಷ್ಟು ವರ್ಷಗಳ ಕಾಲ ಪ್ರಸಾರವಾದಂಥ ಜನಪ್ರಿಯ ಸೀರಿಯಲ್ಗಳಲ್ಲೂ ಕೂಡ ಇವರು ನಟಿಸಿದರು. ಆದರೆ ಇದ್ದಕ್ಕಿದ್ದ ಹಾಗೆಯೇ ಎಲ್ಲದಕ್ಕೂ ಗುಡ್ ಬೈ ಹೇಳಿಬಿಟ್ಟಿದ್ರು. ಆದರೆ ಇದೀಗ ಸೆಕೆಂಡ್ ಇನ್ನಿಂಗ್ಸನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಿದ್ರೆ ಸಿಂಧು ರಾವ್ಗೆ ಸಮಸ್ಯೆ ಆಗಿದೆಯೇನು? ಅವ್ರಿಗೆ ಮದುವೆ ಆಗಿದೆಯಾ? ಮಕ್ಕಳು ಇದೆಯಾ? ಇದೆಲ್ಲದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೀತಾರಾಮ ಧಾರಾವಾಹಿಯಲ್ಲಿ ಇದೀಗ ನಟಿಸ್ತಾ ಇರುವ ಸಿಂಧು ರಾವ್ ಬಣ್ಣ ಹಚ್ಚೋದು 2ನೇ ಇನ್ನಿಂಗ್ಸ್ಗೋಸ್ಕರ ಅಂತ ಮೊದಲೇ ಫಿಕ್ಸ್ ಆದಂಗೆ ಕಾಣ್ತಾ ಇದೆ. ನಾಯಕ ರಾಮ್ ಚಿಕ್ಕಮ್ಮನ ಪಾತ್ರದಲ್ಲಿ ಆಕೆ ಕಾಣಿಸಿಕೊಂಡಿದ್ರು. ಬಹಳ ದಿನಗಳ ಬಳಿಕ ಸಿಂಧು ಮತ್ತೆ ಬಣ್ಣದ ಲೋಕಕ್ಕೆ ವಾಪಸ್ಸಾಗಿದ್ದಾರೆ. ಬಾಲನಟಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಸಿಂಧು ರಾವ್ ವಿಷ್ಣುವರ್ಧನ್, ಅಂಬರೀಷ್, ದೇವರಾಜ್, ರವಿಚಂದ್ರನ್, ಶಿವಣ್ಣ ಸೇರಿದಂತೆ ಹಲವು ನಟರ ಜೊತೆಗೆ ತೆರೆಯನ್ನು ಹಂಚಿಕೊಂಡಿದ್ರು. ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ನಟಿಸಿ ತಮ್ಮ ನಟನೆ ಮೂಲಕವೇ ಚಿರಪರಿಚಿತರಾಗಿದ್ದ ಸಿಂಧು ಬಹಳ ದೊಡ್ಡ ಬ್ರೇಕನ್ನು ಪಡ್ಕೊಂಡು ಇದೀಗ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭಿಸಿದ್ದಾರೆ. ನಟಿ ಸಿಂಧು ರಾವ್ ಅವರ ಕುಟುಂಬದಲ್ಲಿ ಯಾರೂ ಕಲಾವಿದರು ಇಲ್ಲ. ಅಜ್ಜಿ ಮನೆಯ ಬಳಿಯೇ ಹಿರಿಯ ನಿರ್ದೇಶಕ ಫಣಿ ರಾಮಚಂದ್ರ ಅವರ ಅತ್ತೆ ಮನೆ ಇತ್ತು. ಅವತ್ತು ನಾನಿಂದು ನಿಮ್ಮವನೇ ಚಿತ್ರಕ್ಕಾಗಿ ನಿರ್ದೇಶಕರು ಬಾಲಕರ ಆಡಿಷನನ್ನು ನಡೆಸ್ತಾ ಇದ್ರು. ಸಿಂಧು ಅವರ ಅಜ್ಜಿ ಫಣಿ ರಾಮಚಂದ್ರ ಅವರ ಬಳಿ ತೆರಳಿ ತಮ್ಮ ಮೊಮ್ಮಗಳ ಬಗ್ಗೆ ಹೇಳಿದ್ರಂತೆ. ಆಗ ನಿರ್ದೇಶಕರು ಸಿಂಧುಗೆ ಹುಡುಗನ ಡ್ರೆಸ್ ಮಾಡಿ ನೋಡಿ ಸುಮ್ಮನೆ ಹೋದವರು ಕೆಲ ದಿನಗಳ ಬಳಿಕ ಪುನಃ ವಾಪಸ್ ಬಂದು ನಾನಿಂದು ನಿಮ್ಮವನೇ ಚಿತ್ರಕ್ಕೆ ಆಯ್ಕೆ ಮಾಡಿಯೇ ಬಿಟ್ರಂತೆ. ಅಲ್ಲಿಂದ ಸಿಂಧು ಅವರ ಸಿನಿಮಾ ಜರ್ನಿ ಶುರುವಾಗತ್ತೆ. ನಾನಿಂದು ನಿಮ್ಮವನೇ, ರಾಯರು ಬಂದರು ಮಾವನ ಮನೆಗೆ, ಮಿಸ್ಟರ್ ಮಹೇಶ್ ಕುಮಾರ್, ಮದರ್ ಇಂಡಿಯಾ, ಆಯುಧ, ರಾಜಮಾರ್ತಾಂಡ, ಕಲಾವಿದ, ಪುಟ್ಮಲ್ಲಿ, ಒಂದಾಗೋಣ ಬಾ, ಮೌನರಾಗ ಹೀಗೆ ಸಾಲು ಸಾಲು ಚಿತ್ರಗಳಲ್ಲಿ ಸಿಂಧು ಬಾಲನಟಿಯಾಗಿ ಕಾಣಿಸ್ಕೊಂಡ್ರು. ಮೊದಲ ಸಿನಿಮಾ ಬಳಿಕ ಸತತವಾಗಿ 5-6 ಚಿತ್ರಗಳಿಗೆ ಸಿಂಧು ಬಾಲಕನಾಗಿ ನಟಿಸಿದ್ರು. ನಂತರವೇ ಬಾಲಕಿಯಾಗಿ ನಟಿಸೋಕೆ ಪ್ರಾರಂಭಿಸಿದ್ರು. ಮೌನರಾಗ ಚಿತ್ರಕ್ಕೆ 1996-97ರಲ್ಲಿ ಆಕೆಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಬಾಲನಟಿಯಾಗಿ ಇಷ್ಟೆಲ್ಲ ಫೇಮಸ್ ಆಗಿದ್ದಂಥ ಸಿಂಧುಗೆ ಮತ್ತು ಸಿಂಧು ಕುಟುಂಬದವರಿಗೆ ಸಹಜವಾಗಿಯೇ ಹೀರೋಯಿನ್ ಆಗಬೇಕು ಅನ್ನುವಂಥ ಆಸೆ ಇತ್ತು. ಹೌದು, ಸಿಂಧು ಅವರ ಕುಟುಂಬದಲ್ಲಿ ಯಾರೂ ಕಲಾವಿದರು ಇರಲಿಲ್ಲ. ಆದರೆ ಬಂದಂಥ ಅವಕಾಶವನ್ನು ಸಿಂಧು ಬಹಳ ಅದ್ಭುತವಾಗಿ ಉಪಯೋಗಿಸ್ಕೊಂಡಿದ್ರು. ನಟನೆಯಲ್ಲಿ ತುಂಬ ಚೆನ್ನಾಗಿಯೇ ಹೆಸರನ್ನು ಮಾಡಿದರು. ಆ ಕಾರಣಕ್ಕಾಗಿ ಸಿಂಧು ಹೀರೋಯಿನ್ ಆಗಬೇಕು ಅನ್ನೋದು ಅವರ ಕುಟುಂಬಸ್ಥರ ಆಸೆ ಆಗಿತ್ತು. ಈವನ್ ಸಿಂಧು ಅವರು ಕೂಡ ಯಾವುದಾದ್ರೂ ಸಿನಿಮಾದಲ್ಲಿ ನಾಯಕಿಯಾಗಿ ಪಾತ್ರ ಮಾಡಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಆಗ ಎಜುಕೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಇವತ್ತು ಅವಕಾಶ ಇದೆ ಅಂತ ಸಿನಿಮಾಗಳನ್ನು ಮಾಡಿದ್ರೆ ಮುಂದೆ ಕಥೆಗೇನು ಅನ್ನುವಂಥ ಒಂದು ಬಲವಾದಂಥ ಅನುಮಾನ, ಆತಂಕ ಸಿಂಧು ಕುಟುಂಬದಲ್ಲಿ ಇತ್ತು. ಆ ಕಾರಣಕ್ಕಾಗಿ 10ನೇ ತರಗತಿ ವೇಳೆಗೆ ಓದಿನ ಕಡೆಗೆ ಗಮನ ಕೊಡಬೇಕು ಅಂತ ನಟನೆಯನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತಾರೆ. ಹೌದು, 10ನೇ ತರಗತಿ ಓದಲೇಬೇಕು ಅನ್ನೋದು ಅವರ ತಂದೆ ತಾಯಿಯ ಆಸೆ ಮತ್ತು ಸಿಂಧು ಅವರ ಆಸೆ. ಆ ಕಾರಣಕ್ಕಾಗಿ ನಾಯಕಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ರೂ ಆ ಸಂದರ್ಭದಲ್ಲಿ ಓದೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದಲ್ಲದೆ ಸಿಂಧು ಚೆನ್ನಾಗಿದ್ದಾರೆ, ಮುದ್ದಾಗಿದ್ದಾರೆ, ಆದರೆ ಕುಳ್ಳುಗಿದ್ದಾರೆ. ಈ ಕಾರಣಕ್ಕಾಗಿ ಅವರಿಗೆ ಅನೇಕ ಸಿನಿಮಾಗಳು ಕೈ ತಪ್ಪಿದ್ವು ಅಂತ ಕೂಡ ಹೇಳ್ತಾರೆ. ಸಿಂಧು ಆನಂತರ
SSLCನ ಮುಗಿಸ್ಕೊಂಡು ಇನ್ನೇನು ಸಿನಿಮಾದಲ್ಲಿ ಅವಕಾಶ ಸಿಗಲ್ಲ ಅಂತ ಮಾಂಗಲ್ಯ, ರಂಗೋಲಿ ಧಾರಾವಾಹಿಗಳ ಮೂಲಕ ಜನಮನ ಗೆದ್ರು. ರಂಗೋಲಿಯ ಆರತಿ ಅಂತಾನೆ ಹೆಸರನ್ನು ಪಡ್ಕೊಂಡ್ರು. ಈಗಲೂ ಅವರನ್ನು ತುಂಬ ಜನ ಆರತಿ ಅಂತಲೇ ಕರೀತಾರೆ. ಇದೆಲ್ಲ ಆದಮೇಲೆ ಧಾರಾವಾಹಿಗಳಿಂದ ಬ್ರೇಕ್ ಪಡೆದು ಕೆಲಸ, ಮನೆ ಅಂತ ಸಿಕ್ಕಾಬಟ್ಟೆ ಬ್ಯುಸಿ ಆದರು. 2017ರಲ್ಲಿ ಮಹೇಶ್ ರಾಮಕೃಷ್ಣಯ್ಯ ಎಂಬುವವರನ್ನು ಸಿಂಧು ಮದುವೆ ಆಗ್ತಾರೆ. ಮನೆಯಲ್ಲಿ ತೋರಿಸಿದ ಹುಡುಗನನ್ನು ಸಿಂಧು ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಇದೀಗ ಸಿಂಧುಗೆ ಒಂದು ಗಂಡು ಮಗು ಕೂಡ ಇದೆ. ಸೊ ಹೀಗಿರಬೇಕಾದ್ರೆ ಮಗ, ಮನೆ, ಸಂಸಾರ ಅಂತ ಅಪ್ಪಟ ಗೃಹಿಣಿಯಾಗಿ ಅವರು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ಸಿಂಧು ನಟನೆಯಾಗಿ ಬಹಳ ಹೆಸರನ್ನು ಮಾಡಿದ್ದು ಅವರ ಪತಿ ಮಹೇಶ್ಗೆ ಗೊತ್ತಿತ್ತು. ಈ ಕಾರಣಕ್ಕೆ ನೀನು ಮತ್ತೊಮ್ಮೆ ಸೀರಿಯಲ್ಗಳಲ್ಲಿ ನಟಿಸು, ನಾನು ನಿನ್ನ ಪರವಾಗಿ ನಿಂತ್ಕೊಳ್ತೀನಿ, ಮನೆಯ ಜವಾಬ್ದಾರಿ ನಾನೂ ತೆಗೆದುಕೊಳ್ತೀನಿ ಅಂತ ಅವರ ಪತಿ ಫೋರ್ಸ್ ಮಾಡಿದ ಕಾರಣಕ್ಕೆ ಈಗ ಬಹಳ ವರ್ಷಗಳ ನಂತರ ಕಮ್ಬ್ಯಾಕ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿಯೇ ಸೀತಾರಾಮ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ. ಒಟ್ಟು ನೋಡೋದಕ್ಕೆ ಚೆನ್ನಾಗಿದ್ರು ಕುಳ್ಳಿ ಅನ್ನುವಂಥ ಕಾರಣಕ್ಕೆ ಅವಕಾಶ ಬರದೇ ಇರೋದು ತುಂಬ ಜನಕ್ಕೆ ಬೇಸರ ತರಿಸ್ತಾ